ಟ್ಯಾಂಕರ್ ಮೂಲಕ ನೀರು ಹಾಯಿಸ್ತಾ ಇರೋದು ನೋಡ್ತಾ ಇದ್ದೀರಿ. ಟ್ಯಾಂಕರ್ ಇಂದ ನೀರು ತಂದು ನೀರು ಹಾಯಿಸ್ತಾ ಇದ್ದಾರೆ, ನೀರು ಹಾಕ್ತಾ ಇದ್ದಾರೆ ಬೆಳೆಗೆ. ಸಾಲ ಗೀಲ ಮಾಡಿದ್ದೀವಿ, ತಂದಿದ್ದೀವಿ, ಸಾಲ ಗೀಲ ಮಾಡಿ ಬಿತ್ತನೆ ಮಾಡಿದ್ದೀವಿ, ಕೆಲಸ ಇಷ್ಟು ಹೊತ್ತಿಗೆ ಮಳೆ ಆಗಬೇಕಿತ್ತು, ಮಳೆ ಆಗ್ತಿಲ್ಲ, ಮಳೆಯನ್ನ ಕಾದರೆ ಬೆಳೆ ಹಾಳಾಗತ್ತೆ, ಅದಕ್ಕಾಗಿ ಟ್ಯಾಂಕರ್ ಮುಖಾಂತರ ನೀರು ಹಾಯಿಸ್ತಾ ಇರೋದು. ಟ್ಯಾಂಕರ್ 1500 ರೂಪಾಯಿ ಟ್ಯಾಂಕರು ನೀರು ತಗೊಂಬಂದು ನಾವು ಹಚ್ತಾ ಇದ್ದೀವಿ. ಯಾವ ರೀತಿ ಏನು ಮಾಡೋಕೆ ತುಂಬ ನಮಗೆ ಗೊತ್ತಾಗವಲ್ತು. ನಾವು 35ರಿಂದ 40 ರೂಪಾಯಿ ಖರ್ಚು ಮಾಡಿದ್ವಿ. 4.5 ಎಕರೆ ಭೂಮಿ ಇದೆ. ಇಲ್ಲಿ ಇದನ್ನು ಮೆಕ್ಕೆಜೋಳ ಹಾಕಿದ್ದೀವಿ. ಒಂದು 3 ಎಕರೆ ಮೆಕ್ಕೆಜೋಳ ಹಾಕಿದ್ದೀವಿ, 1 ಎಕರೆ ಉನ್ನತ ಜೋಳ ಹಾಕಿದ್ದೀವಿ. ನಮಗೆ ಮಳೆ ಇಲ್ದಕ್ಕೆ 1 ತಿಂಗಳ ಆಯಿತು ಮಳೆ ಹೋಗಿ. ಈಗ ಖರ್ಚು ಹೊತ್ತು ಎಲ್ಲ ಯಾರು ಏನು ಕೊಡ್ತಾ ಇಲ್ಲ, ಸರ್ಕಾರ ಕೂಡ ಏನು ನೋಡ್ತಾ ಇಲ್ಲ. ನಮ್ಮ ರೈತರ ಕಷ್ಟ ಹೇಳ್ಬಾರ್ದು. 4.5 ಮಳೆಯ ಸಮಸ್ಯೆ, ಬರಗಾಲದ ಮುನ್ಸೂಚನೆ, ಇದರ ಮಧ್ಯೆ ಅಲ್ಪ ಸ್ವಲ್ಪ ಬೆಳೆದಂಥ ರೈತರಿಗೆ ಈಗ ರೋಗ ಬಾಧೆ ತಡ್ತಾ ಇರೋದು. ಬಾಗಲಕೋಟೆಯಲ್ಲಿ ದಾಳಿಂಬೆ ಬೆಳೆಗೆ ಅಂಡಮಾರಿ ರೋಗದ ಭೀತಿ. ಬರದ ನಡುವೆ ರೈತರಿಗೆ ದಾಳಿಂಬೆ ಕೈ ಹಿಡಿಯುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಈಗ ಅದಕ್ಕೆ ರೋಗ. ವಿದೇಶಕ್ಕೆ ರಫ್ತಾಗೋ ದಾಳಿಂಬೆಗೆ ಕಾಯಿಲೆಯ ಕಂಟಕ ಶುರುವಾಗಿರೋದು. ಮುಂಗಾರು ಕೈ ಕೊಟ್ಟಿದೆ, ಬರದ ಛಾಯೆ ಕಾಣ್ತಾ ಇದೆ. ದಾಳಿಂಬೆ ಬೆಳೆದ ರೈತರಿಗೆ ರೋಗದ ಸಮಸ್ಯೆ. ಕಾಲಾದಗಿ ಭಾಗದ ದಾಳಿಂಬೆ ಬೆಳೆಗಾರರು ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ, ನೋಡ್ತಾ ಇದ್ದೀರಿ. ದಾಳಿಂಬೆಗೆ ರೋಗದ ಸಮಸ್ಯೆ ಇದು. ದಾಳಿಂಬೆ ಬೆಳೆದಂಥ ರೈತರು ಸದ್ಯ ರೋಗ ಬಾಧೆಯಿಂದ ತತ್ತರಿಸಿ ಹೋಗಿದ್ದಾರೆ. ಎಕರೆಗೆ 4ರಿಂದ 5 ಲಕ್ಷ ಖರ್ಚು ಮಾಡಿದರು. ಕಾಲಾದಗಿ ವ್ಯಾಪ್ತಿಯಲ್ಲೇ 6000 ಎಕರೆಯಲ್ಲಿ ದಾಳಿಂಬೆ ಬೆಳೆದಿದ್ದಾರೆ ರೈತರು. ಕಷ್ಟಪಟ್ಟು ಬೆಳೆದಂಥ ಬೆಳೆಗೆ ಕೈಯಾರೆ ಬೆಂಕಿ ಹಚ್ಚಬೇಕಾದಂಥ ಸ್ಥಿತಿ ಬಂದಿದೆ ರೈತರಿಗೆ. ಹವಾಮಾನ ಹೆಚ್ಚು ಉಷ್ಣಾಂಶ ಆದರೂ ರೋಗ ಬರ್ತೈತಿ. ಇದು ಹೆಚ್ಚು ಮಳೆಯಾಗಿ ತೀರ ಟೆಂಪ್ರೇಚರ್ ಕಡಿಮೆ ಆದಾಗೂ ಈ ರೋಗ ಬರ್ತೈತೆ. ಅದನ್ನು ಅವ್ರ ಕಡೆ ಎಲ್ಲ ಇದು ಇರ್ತಾವೆ. ಬಂದು ನಮಗೆ ರೈತರಿಗೆ ಸಲಹೆ ಸೂಚನೆಯನ್ನು ಅವ್ರು ಕೊಡ್ಬೇಕು. ಅವ್ರು ಇಲ್ಲ 20 ಕಿಲೋಮೀಟ್ರ್ ಅದಾರೆ, ಅಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಗೌರ್ಮೆಂಟ್ ಅಲ್ಲಿ ಎಲ್ಲ ಇದು ಮಾಡಿರ್ತಾರೆ. ಅವ್ರಿಗೆ ಅಲ್ಲೇ ಬರೀ ರೂಮ್ನಾಗ ಕೂತ್ರೆ ಕೆಲಸ ಇಲ್ಲ. ಬಂದ್ರೆ ನಮ್ಮ ರೈತರ ತೋಟಗಳಿಗೆ ಅಡ್ಡಾಡಿ ಅದ್ರದ್ದು ಏನಾರು ಒಂದು ಸ್ವಲ್ಪ ಔಷಧಿ ಹಿಂಗೆ ಹೊಡ್ರಿ ಗಿಡಕ್ಕೆ. ಈಗ ಮುಂದೆ ಈಗ ತಂಪಾದಾಗಾರ ಹೇಳ್ರಿ, ಅವ್ರು ಉಷ್ಣಾಂಶ ಹೆಚ್ಚಾದಾಗಾರ ಇಂಥ ಔಷಧ ಹೊಡೆದ್ರೆ ಹಿಂಗೆ ಕಮ್ಮಿ ಆಕತ್ತಂತ ಹೇಳಿದ್ರೆ ರೈತರಿಗೆ ಎಷ್ಟೋ ಅನುಕೂಲ ಆಕತಿ. ಇಷ್ಟೆಲ್ಲ ರೈತರು ಬೆಳೆದು 3-4 ವರ್ಷ ಅಂದ್ರೆ ರೈತರು ಏನು ಬದುಕ್ತಾರೆ ರೀ? 1 ಎಕರೆಗೆ ಇಲ್ಲಿ ನೋಡ್ರಿ ಸಾಧಾರಣ 1 ಎಕರೆಗೆ 10ರಿಂದ 12 ಲಕ್ಷ ಇಳುವರಿ ಆಕತಿ. ಇದ್ರಾಗ 4 ಲಕ್ಷ 1 ಎಕರೆಗೆ ಖರ್ಚು ಆಕತಿ. ಮತ್ತು ಇದಕ್ಕೆ ಭಾಳ ಇದಾದ್ರೆ ಬರ್ತದೆ ರೀ. ಇಲ್ಲಿ ತಮ್ಮ ಬರೋದಿಲ್ಲ ರೀ. ಇದು ಬೆಳೆಗೆ ಭಾಳ ಇದು ರೋಗ ಭಾಳ ಅಂಟ್ಕೊಂಡ್ಬಿಟ್ಟತಿ. ಇದು ಯಾಕೆ ಬರ್ತೈತಿ ರೋಗ? ಇದು ಬಿಸಿಲ ಮತ್ತು ಇದು ಹೆಚ್ಚಾತ ಅಂದ್ರೆ ಹವಾಮಾನ ವೈಖರಿಮ್ಯಾಗ ಬರ್ತೈತಿ. ಇದು ಮತ್ತೊಂದು ಏನೂ ಇಲ್ರಿ. ಇದು ವೈರಸ್ ರೋಗ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.